ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸಾಗರ್ ಆಟೋಸ್ ಅಂತ ಟೂ ವೀಲರ್ ಶೋರೂಮು. ಸೊ ತುಂಬ ಜನ ಕೇಳ್ತಿದ್ರಿ ಬುಲೆಟು ಮತ್ತು ಡ್ಯೂಕು ಆ ಥರ ಎಲ್ಲ ಒಂದು ವೀಡಿಯೋಸ್ ಹಾಕಿ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಅಂತ. ಸೊ ನೋಡ್ತಿರ್ಬೋದು ಇಲ್ಲಿ ಮೊಪೈಡಿಂದ ಹಿಡಿದು ಅಲ್ಲಿ ಬುಲೆಟು, ಡ್ಯೂಕು ಮತ್ತು ಪಲ್ಸರು ಎಲ್ಲ ಬೈಕ್ಸು ಇದೆ. ಸೊ ಎಲ್ಲ ಬೈಕ್ ಡೀಟೇಲ್ಸು ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ಎಲ್ಲ ಬೈಕ್ ಫಸ್ಟು ತಿಳ್ಕೊಳ್ಳೋಣ, ಆಮೇಲೆ ಡೀಟೇಲ್ಸ್ ನೋಡೋಣ. ಎಲ್ರಿಗೂ ಗೊತ್ತಿರುತ್ತೆ ಸಾಗರ್ ಆಟೋ ಮೊಬೈಲ್ಸ್ ಅಂತ. ಫಸ್ಟ್ ಟೈಮ್ ನಾವು ಟೂ ವೀಲರ್ ಮಾಡಿದಾಗ ಇವ್ರನ್ನೇ ಮೀಟ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಹೇಳ್ತಿದ್ರು, ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು. ನಮಸ್ಕಾರ ಸರ್. ನಮಸ್ಕಾರ. ಸೊ ಯಾವ ಗಾಡಿ ಡೀಟೇಲ್ಸ್ ವೈ ಕೊಡ್ತೀರಾ ಸರ್? ಸರ್ ಇವಾಗ R15 ಶುರು ಮಾಡೋಣ ಸರ್. ಹಾಂ, ಓಕೆ. 2013 ಮಾಡಲು. ಹಾಂ. ಗಾಡಿ ತುಂಬಾ ಚೆನ್ನಾಗಿದೆ. 17,000 ಕಿಲೋಮೀಟರ್ ಓಡಿದೆ ಸರ್ ಇದು. ಹಾಂ. 17,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ನೋಡ್ಕೊಳ್ಳಿ. 2013 ಮಾಡಲ್ ಇದು. ಹೌದು, ಗಾಡಿನೂ ನೋಡೋಕ್ಕೆ ಸಕ್ಕತ್ತಾಗಿದೆ. ಬ್ಲ್ಯಾಕ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಹಾಂ. ಇದು ಪ್ರೈಸ್ ಎಷ್ಟು ಸರ್ ಹೇಳ್ತೀರಾ? ಇದು ಪ್ರೈಸ್ ನಿಮ್ಗೆ ಒಂದು ಅರೌಂಡ್ ಒಂದು 58,000 ಆಗುತ್ತೆ ಸರ್. ಇದು 58,000 ಆಗುತ್ತೆ. 58,000 ಆಗುತ್ತೆ ಇದು 2013 ಮಾಡಲ್. ಓಕೆ ಸರ್. ನೆಕ್ಸ್ಟ್ ಗಾಡಿ ನಮ್ದು 2014 ಮಾಡಲ್ 220 ಇದೆ ನೋಡಿ ಸರ್. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ಹಾಂ. ಎರಡು ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ಗಳಿದೆ. ಎರಡು ಟೈರ್ಸ್ ಎಲ್ಲ ನೋಡ್ಕೊಳ್ಳಿ. ನಮ್ಮ ಕಡೆ ನಾವು ಸರ್ವಿಸು ಪಾಲಿಶಿಂಗ್ ಎಲ್ಲ ಹಾಕಿ ಸಿಗುತ್ತೆ. ಇದು ಇವಾಗ ಹಿಂದಿನ ಕೆಳಗಡೆ ಸರ್ವಿಸಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿಸ್ಕೊಡ್ತೀವಿ. ನೋಡಿದೆ 41,000 ಕಿಲೋಮೀಟರ್ಸ್ ಓಡಿದೆ ಸರ್. ಇದು 41,000 ಓಡಿದೆ. 41,000 ಕಿಲೋಮೀಟರ್ಸ್ ಓಡಿದೆ ಇದು. ಓಕೆ. ಸೊ ಎಷ್ಟಾಗುತ್ತೆ ಸರ್ ಇದು? ನಿಮ್ಗೆ ಒಂದು 45,000 ಸಿಗುತ್ತೆ ಸರ್. 45,000 ಸಿಗುತ್ತೆ ಇದು ಈ ಗಾಡಿ. ಓಕೆ. ನೆಕ್ಸ್ಟ್ ಬನ್ನಿ ಸರ್, ನಮ್ಮ ಶೋರೂಮ್ ಒಳಗಡೆ ಬನ್ನಿ. ನಮ್ಮ ಸಾಕಷ್ಟು ಗಾಡಿಗಳೆಲ್ಲ ಇದೆ. ಹಲೋ, ನಮಸ್ಕಾರ ಸರ್. ಸರ್ ಮುಂಚೆ ಚೆನ್ನಾಗಿದ್ದೀನಿ ಸರ್, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಮುಂಚೆ ಇಲ್ಲೊಂದು ವಿಡಿಯೋ ಮಾಡಿದ್ವಿ. ಸೊ ಅದ್ರದ್ದು ರೆಸ್ಪಾನ್ಸ್ ಹೆಂಗಿತ್ತು ಸರ್? ಸೂಪರ್ ರೆಸ್ಪಾನ್ಸ್. ಬಹಳ ಜನ ನಿಮ್ಗೆ ಕೇಳ್ತಾ ಇದ್ರು ಹೊಸ ಫ್ರೆಶ್ ಸ್ಟಾಕ್ ಅಪ್ಡೇಟ್ ಮಾಡಿಸಿ ಅಂತ. ಈ ದಿವಾಲಿಗೋಸ್ಕರ ತಾವು ಬಂದಿಲ್ಲ, ನಾವು ಬಿಸಿ ಇದ್ರಿ. ನಾವು ಈ ವೀಕ್ ನಿಂದ ಸ್ಟಾರ್ಟ್ ಮಾಡೋಣ ಸರ್, ತಿರ್ಗಾ ಫ್ರೆಶ್ ಸ್ಟಾಕ್ ಅಂತ ಹೇಳಿದ್ದೆ. ಹೌದು, ತುಂಬಾ ಒಂದು ಒಳ್ಳೆ ಸ್ಟಾಕ್. ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರು ಬುಲೆಟ್, ಡ್ಯೂಕ್ ಅದೆಲ್ಲ ತರಿಸಿ. ಹೌದು ಸರ್, ಎಲ್ಲ ಸ್ಟಾಕ್ ಇದೆ. 100 ವೆಹಿಕಲ್ ಸ್ಟಾಕ್ ಇದೆ. ಆನ್ ಡಿಸ್ಪ್ಲೇ 100 ವೆಹಿಕಲ್ಸ್ ಇದೆ. ಎಲ್ಲ ಮಾಡೆಲ್ಸ್ ಇದೆ. ಓಕೆ. ಸೊ ಸ್ಟಾರ್ಟಿಂಗ್ ಎಷ್ಟಿಂದ ಸ್ಟಾರ್ಟ್ ಆಗಿದೆ ಸರ್? ಸ್ಟಾರ್ಟಿಂಗ್ 10,000 ಇಂದ ಸ್ಟಾರ್ಟ್ ಇದೆ. 10,000 ಇಂದ ಸ್ಟಾರ್ಟ್. 10,000 ಇಂದ ತಗೊಂಡು ನನ್ನ ಹತ್ರ ಜಾವಾ ಇದೆ 2019 ಮಾಡಲ್, ಹಾರ್ಲಿ ಇದೆ, ಎಲ್ಲ ಮಾಡೆಲ್ ಇದೆ. ಎಲ್ಲ ನೋಡೋಣ ಅದ್ರ ಮೇಲೆ. ಫಸ್ಟ್ ಮೊಬೈಲ್ಸ್ ಎಲ್ಲ ಇದೆ, ಇದ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು ಹೇಳಿ ಸರ್. 2019 ಮಾಡಲ್ ಇದು. ಜಸ್ಟ್ 9,000 ಕಿಲೋಮೀಟರ್ಸ್ ಓಡಿರೋದು. ಈ ಪ್ರೈಸ್ ನಿಮ್ಗೆ ಒಂದು 62,000 rupees ಆಗುತ್ತೆ. ಆಕ್ಟಿವಾ 5G ಇದು. ಓಕೆ. 5 years ಇನ್ಶೂರೆನ್ಸ್ ಇದೆ. ಅವ್ರು ನೆಗೋಷಿಯಬಲ್ ಆಗುತ್ತೆ. ಓಕೆ. ಗಾಡಿ ಕಂಡೀಷನ್ ನೋಡಕ್ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ, ಏನು ಅದ್ನಲ್ಲಿ ಏನು ಮಾತಾಡಿಲ್ಲ. ಬಹಳ ಕಡಿಮೆ ಓಡಿರುತ್ತೆ ಗಾಡಿ. ನೀಟ್ ಕಂಡೀಷನ್. ತಾವೇನು ಅದ್ನಲ್ಲಿ ಖರ್ಚು ಮಾಡೋದೇನು ಅವಶ್ಯಕತೆ ಇರಲ್ಲ. ಎಲ್ಲ ಮ್ಯಾನ್ಯಲ್ ಬುಕ್, ಸರ್ವಿಸ್ ಬುಕ್, ಎಕ್ಸ್ಟ್ರಾ ಕೀ ಎಲ್ಲ ಪ್ರತಿಯೊಂದು ಇದೆ. ಓಕೆ. ಸೊ ಇಂಜಿನ್ ಏನು ಪ್ರಾಬ್ಲಮ್ ಇರಲ್ಲ? ಏನು ಪ್ರಾಬ್ಲಮ್. ನಮ್ಮ ಕಡೆಯಿಂದ ಕಸ್ಟಮರ್ಗೆ 6 months ಇಂಜಿನ್ ಗೇರ್ ಬಾಕ್ಸ್ ಗ್ಯಾರಂಟಿನೂ ಬರುತ್ತೆ. ಪ್ಲಸ್ ನೆಕ್ಸ್ಟ್ ವೆಹಿಕಲ್ ಬಂದಿರೋ ವೆಸ್ಪಾ 2015 ಮಾಡಲು. ಇದು SLX ವರ್ಷನ್, ನೀಟ್ ವೆಹಿಕಲ್ ವಿತ್ ಇದು ಸೆಲ್ಫ್, ಡಿಸ್ಕು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ. ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ ನಿಮಗೆ ಒಂದು 58,000 rupees ಆಗುತ್ತೆ. ನೆಕ್ಸ್ಟ್ 2017 ಮಾಡಲ್ ಇದು. ಇದು ನಿಮ್ಗೆ ಒಂದು 45,000 ಆಗುತ್ತೆ. 45,000. 11,000 ಕಿಲೋಮೀಟರ್ಸ್ ಓಡಿದೆ. ಇಂಜಿನ್ ಸೌಂಡ್ ಎಲ್ಲ ಕೇಳ್ಬೋದು. ಆಲ್ಮೋಸ್ಟ್ ಆಮೇಲೆ ಇನ್ನೊಬ್ರು ಕಸ್ಟಮರ್ಗಳಿಗೆ ಚಾರ್ಜಿ ನಂಬರ್ ಎಲ್ಲಿ ಬರುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಚಾರ್ಜಿ ನಂಬರ್ ಎಲ್ಲಿ ಬರುತ್ತೆ, ಇಂಜಿನ್ ನಂಬರ್ ಎಲ್ಲಿ ಬರುತ್ತೆ ಅಂತ ತಿರ್ಗಾ ಕಸ್ಟಮರ್ ಕೇಳ್ತಾರೆ. ನೋಡ್ಕೊಳ್ಳಿ ಸರ್, ಇಲ್ಲಿ ಬರುತ್ತೆ ಡಿಕ್ಕಿನಲ್ಲಿ ಇದು ಜುಪಿಟರ್ದು. ಓಕೆ. ಸೊ ಕೆಲವು ಕಸ್ಟಮರ್ಗಳೆಲ್ಲ ಕೇಳ್ತಾರೆ ಸರ್, ಇಂಜಿನ್ ನಂಬರ್ ಎಲ್ಲಿ ಬರುತ್ತೆ, ಚಾರ್ಜಿ ನಂಬರ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ, ಕೇಳ್ತಾರೆ. ಓಕೆ.
ಚಾರ್ಜಿ ನಂಬರ್ ಸೀಟ್ ಕೆಳಗಡೆ ಬರುತ್ತೆ, ಇಂಜಿನ್ ನಂಬರ್ ಇಲ್ಲಿ ಬರುತ್ತೆ ಸರ್, ನೋಡ್ಕೊಳ್ಳಿ. ಕೆಲಸ ಗೊತ್ತಿರಲ್ಲ ಅದಕ್ಕೆ. ಇದು 2017 ಮಾಡಲ್ ಸರ್, ಇದು 2017 ಮಾಡಲ್. ಇದು 45,000 ಆಗುತ್ತೆ. ಇದು ಓಕೆ ಓಕೆ 11,000 ಕಿಲೋಮೀಟರ್ಸ್ ಓಡಿದೆ ಇದು ಗಾಡಿ. ಇದು ಇದು ನೆಕ್ಸ್ಟ್ ಬಜಾಜ್ ಅವೆಂಜರ್ ಸರ್, ಇದು 2017 ಮಾಡಲ್. ಇದು 11,000 ಕಿಲೋಮೀಟರ್ಸ್ ಓಡಿದೆ. ಸಾರಿ 2016 ಸರ್, ಇದು 2016 11,000 ಕಿಲೋಮೀಟರ್ಸ್ ಓಡಿದೆ ಸರ್. ಇಂಜಿನ್ ಸೌಂಡ್ ಕೇಳ್ಕೊಳ್ಳಿ, ಗಾಡಿ ತುಂಬ ಚೆನ್ನಾಗಿದೆ. 11,200 ಕಿಲೋಮೀಟರ್ಸ್ ಓಡಿದೆ. ನೆಕ್ಸ್ಟ್ ಅಪಾಚಿ ಇದೆ. 2017 ಮಾಡಲ್ ಇದು. ವಿತ್ ABS, ಡಬಲ್ ಡಿಸ್ಕ್ ಬ್ರೇಕ್ ವಿತ್ ABS. 7,000 ಕಿಲೋಮೀಟರ್ಸ್ ಓಡಿದೆ. ಎಷ್ಟು ಪ್ರೈಸು? ಯಾವುದು? 52 ಆಗುತ್ತೆ ಸರ್ ಇದು. ಎಷ್ಟು? 52. ಓಕೆ. ಡಬಲ್ ಡಿಸ್ಕ್ ಬ್ರೇಕು ವಿತ್ ABS 52,000 ಆಗುತ್ತೆ. ಓಕೆ. ನೆಕ್ಸ್ಟು FZ 2017 ಮಾಡಲು. 18,000 ಓಡಿದೆ ಗಾಡಿ. 18,000 ಓಡಿದೆ. ಓಕೆ. ನ್ಯೂ ವೆಹಿಕಲ್ ಕಾಸ್ಟ್ 1,50,000 rupees. ಹೌದೌದು, ಲೆಸ್ ಪಾರ್ಕ್. 2018 ಮಾಡಲ್ ಹೋಂಡಾ ಗಿಯರ್ ಇದೆ. 2018 ಮಾಡಲ್ 5G. This will cost you around 53,000 rupees ಆಗುತ್ತೆ. ಆಮೇಲೆ ಇದು ಸ್ಕೂಟಿ ಜಸ್ಟ್ 2019 ಮಾಡಲು. This will cost you around 36,000 rupees. ಭಾಳ ಕಡಿಮೆ ಓಡಿರುತ್ತೆ. ಸೊ ಟೈರ್ ಕೂಡ ಎಲ್ಲ ಹೊಸದಲ್ಲ? ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ. ಸೊ ಇಲ್ಲೊಂದಿದೆ ಜಸ್ಟ್ ಇದೆಯಾ ಸರ್? ಸ್ಕೂಟಿ ಜಸ್ಟ್ 2019 ಮಾಡಲು. ಇದು ನಿಮಗೆ ಒಂದು 36,000 rupees ಆಗುತ್ತೆ. ಓಕೆ. ಎಲ್ಲ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಹೌದು. ಓಕೆ. ಇದು ನೋಡಕ್ಕೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇದು 2018 ಮಾಡಲ್, ಡಿಸೆಂಬರ್ 125cc. ಯಾವ್ದು ಸರ್ ಇದು? ಆಕ್ಟಿವಾ. ಓಕೆ, ಆಕ್ಟಿವಾ. ಓಕೆ. ಹೋಂಡಾ ಆಕ್ಟಿವಾ 125 ಡಿಜಿಟಲ್ ವಿತ್ ಅಲಾಯ್ ವೀಲ್ಸ್. ಇದು ನಿಮಗೆ ಒಂದು 53,000 rupees ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಗಾಡಿ ಪಲ್ಸರ್ಗೆ ಹೋಗ್ಬಿಡೋಣ. ಪಲ್ಸರ್ ಅಲ್ಲಿ ತುಂಬಾ ಇದೆ. ಪಲ್ಸರ್ಸ್ ಇದೆ. ಪಲ್ಸರ್ ಲೇಟೆಸ್ಟ್ ಇಂಡಿಕೇಟರ್ಸ್ ಎಲ್ಲ, ಲೈಟ್ಸ್ ಎಲ್ಲ ಇದೆ. ಓಕೆ. ಕಮ್ಮಿ ಓಡಿದೆ ಗಾಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಗಾಡಿ ಬನ್ನಿ ಸರ್, ವಿಕ್ರಾಂತ್. ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲು. ಇದು ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದನ್ನು ಇನ್ಶೂರೆನ್ಸ್ ಎಲ್ಲ ಇದೆಯಾ? ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. RC ಇನ್ಶೂರೆನ್ಸ್ ಮ್ಯಾನ್ಯುವಲ್ ಎಲ್ಲ ಅಪ್ ಟು ಡೇಟ್ ಇದೆ. ಎಲ್ಲ ಅಪ್ ಟು ಡೇಟ್ ಇದೆ. ಎಷ್ಟು ಸರ ಓಡಿದೆ? 17,000 ಓಡಿದೆ. ಓಕೆ. ಸೊ ಪ್ರೈಸ್ ಎಷ್ಟು ಸರ್ ಇದು? ಯಾವುದು ಪ್ರೈಸ್? ನಿಮ್ಮೊಂದು ಇದು 38,000 ಆಗುತ್ತೆ ಸರ್ ಇದು. ಓಕೆ. ನೆಕ್ಸ್ಟ್ 2017 ಮಾಡಲು ಪಲ್ಸರ್. ಇದು ಡಬಲ್ ಡಿಸ್ಕ್ ಬ್ರೇಕು. ಇದು ಸಿಂಗಲ್ ಕಲರ್. ಇದು ಓಕೆ. ಬ್ಲ್ಯಾಕ್ ವಿತ್ ಸಿಲ್ವರ್ ಬರುತ್ತೆ. ನಿಮಗೆ 28,000 ಓಡಿದೆ ಸರ್ ಇದು. 28,000 ಓಡಿದೆ. ಪ್ರೈಸ್ ಎಷ್ಟು ಸರ್? ಬ್ಯಾಟ್ರಿ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಇದು 28,000. ಇದೊಂದು ನಿಮ್ಗೊಂದು 68,000 ಆಗುತ್ತೆ ಸರ್. ಇದು ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಇದೆ ನೋಡಿ, 17 ಮಾಡಲು, ಡಬಲ್ ಡಿಸ್ಕ್ ಬ್ರೇಕು. ಇದು ಓಡಿದೆ ಸರ್ 9,600 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ತುಂಬ ಚೆನ್ನಾಗಿದೆ. 68,000 68. ಸೊ ನೆಕ್ಸ್ಟು ಸ್ಕೂಟಿ ಕಪ್ ತಗೊಳ್ಳಿ ಸರ್. ಹಂಗೆ ಸ್ಕೂಟಿ ಕಪ್ ತಗೊಳ್ಳಿ, 2017 ಮಾಡಲು. ಆ ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದೊಂದು ಇನ್ಶೂರೆನ್ಸ್ ಅಲ್ಲ ಸರ್? ಎಲ್ಲ ಅಪ್ ಟು ಡೇಟ್ ಇದೆ. ಫಸ್ಟ್ ಎಲ್ಲ ಪಾರ್ಟಿ ಇನ್ಶೂರೆನ್ಸ್ ಇದೆ. 17,000 ಓಡಿದೆ ಇದು. ಓಕೆ. ಡಿಕ್ಕಿ ಸ್ಪೇಸ್ ಎಲ್ಲ ನೋಡ್ಕೊಳ್ಳಿ, ಗಾಡಿ ತುಂಬ ಚೆನ್ನಾಗಿದೆ. ಸ್ಪೇಸು ಜಾಸ್ತಿ ಇದೆ. ಹೆಲ್ಮೆಟ್ ಇಟ್ಕೊಂಬೋದು. ಹೆಲ್ಮೆಟ್ ಇಟ್ಕೊಬೋದು. ಗಾಡಿ ತುಂಬ ಚೆನ್ನಾಗಿದೆ ಇದು. ಪ್ರೈಸ್ ಎಷ್ಟು ಸರ್ ಇದು? ಪ್ರೈಸ್ ನಿಮಗೆ ಇದು 36 ಆಗುತ್ತೆ ಸರ್ ಇದು. 36. ಓಕೆ. 17,000 ಓಡಿದೆ, ನೋಡ್ಕೊಳ್ಳಿ. ಓಕೆ. 17,000 ಓಡಿದೆ. ಇದು ಎಂಟರ್ಕು TVS ಕಂಪ್ನಿ ಇದು. ಹಾಂ. ಇದರೊಳಗಡೆ ಬ್ಲೂಟೂತ್, ಹೆಲ್ಮೆಟು, ಎಲ್ಲ ಸಿಸ್ಟಮ್ ಎಲ್ಲ ಇದೆ ಸರ್ ಇದರಲ್ಲಿ. ಎಲ್ಲ ಕನೆಕ್ಷನ್ಸ್ ಎಲ್ಲ ಕನೆಕ್ಷನ್ ಎಲ್ಲ ಇದು ಹೆಂಗೆ ಫೋನಿಂದ ಅಪ್ಲಿಕೇಶನ್ ಅಲ್ಲಿ ಫೋನಿಂದ ಅಪ್ಲಿಕೇಶನ್ ಆಗುತ್ತೆ ಇದು. ಓಕೆ. ಸೊ TVS ಅಂತಾನೆ ಬರುತ್ತೆ ಅಪ್ಲಿಕೇಶನ್. ಎಂಟಾರ್ಕ್ ಇದು. ಓಕೆ. TVS ಎಂಟಾರ್ಕ್. ಇದರಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ.
ಇದು ಎಷ್ಟು ಸರ್ ಪ್ರೈಸು? ಇದು ನಿಮಗೆ ಸರ್ ಒಂದು 62,000 ಆಗುತ್ತೆ ಸರ್. ಇದು 62,000 ನೆಗೋಷಿಯಬಲ್ ಆಗುತ್ತೆ. ಓಕೆ. ಅಲಾಯ್ ವೀಲ್ಸು ಬರುತ್ತೆ ನೋಡ್ಕೊಳ್ಳಿ, ವಿತ್ ಡಿಸ್ಕ್ ಬ್ರೇಕು. ಇದು ಓಡಿದೆ ಸರ್, ಇದು ಓಡಿದೆ, ಒಂದು ನಿಮಿಷ ಚೆಕ್ ಮಾಡಿ ಹೇಳೋಣ. 24,000 ಓಡಿದೆ ಸರ್ ಇದು. ಓಕೆ. ನೆಕ್ಸ್ಟ್ ಫೆಸಿನೋ ಸರ್, 14,000 ಓಡಿದೆ, 2016 ಮಾಡಲು. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಮಾಡಲ್ ಇದು. ಇದ್ರದ್ದು ಡಿಕ್ಕಿ ಸ್ಪೇಸ್ ಎಲ್ಲ ಜಾಸ್ತಿ ಬರುತ್ತೆ ಸರ್. ಇದು ಈ ಗಾಡಿದನ್ನು ಎಮಾದಿದು ಫೆಸಿನೋ ಅಂದ್ಬಿಟ್ಟು ಈ ಗಾಡಿನೂ ತುಂಬ ಚೆನ್ನಾಗಿದೆ. ಓಕೆ, ಇದು ಜಾಸ್ತಿ ಇದೆ ಸ್ಪೇಸ್. ಪೆಟ್ರೋಲ್ ಕೆಪಾಸಿಟಿನೂ ನಿಮ್ಗೆ ಬರೋದು ಒಂದು 400 to 5 ಲೀಟರ್ಸ್ ಬರುತ್ತೆ ಸರ್. ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ನಿಮಗೆ 40+ ಬರುತ್ತೆ ಸರ್. ಇದು 40+ ಸಿಗುತ್ತೆ ಇದು. ಓಕೆ. ನೆಕ್ಸ್ಟ್ ಬನ್ನಿ ಸರ್, ನಮ್ಮ ಹತ್ರ ನೆಕ್ಸ್ಟ್ ಗಾಡಿ ಇದೆ ಬಜಾಜ್ ಪಲ್ಸರ್ 200. ಹಾಂ, ಬಜಾಜ್ ಪಲ್ಸರ್ 200cc. ಈ ಗಾಡಿ ತುಂಬ ಚೆನ್ನಾಗಿದೆ. ಎರಡು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2009 ಮಾಡಲ್ ಇದು. ಇದು ನಿಮ್ಗೆ ಒಂದು 32,000ವರೆಗೂ ಸಿಗುತ್ತೆ, 32ವರೆಗೂ ಸಿಗುತ್ತೆ. 32 8668 ಗಾಡಿ ನಂಬರ್. ಫ್ಯಾನ್ಸಿ ನಂಬರ್ ಅಲ್ಲ? ಹೌದು. ಈ ಗಾಡಿ ತುಂಬ ಚೆನ್ನಾಗಿದೆ. 32,000 ಆಗುತ್ತೆ ಸರ್ ಈ ಗಾಡಿ. ಇನ್ಶೂರೆನ್ಸ್ ಎಲ್ಲ ಇದೆಯಾ ಅದಕ್ಕೆ? ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ನ್ಯೂ ಬ್ಯಾಟ್ರಿ, ನ್ಯೂ ಕ್ಲಚ್ ಪ್ಲೇಟು, ನ್ಯೂ ಚೇಂಜ್ ಪಾಕೆಟ್ಸ್ ಎಲ್ಲ ಹೊಸದೆಲ್ಲ ಇದೆ ಇದರಲ್ಲಿ. 2009 200cc ಇದು ಬಜಾಜ್ ಪಲ್ಸರ್ 200cc. ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಇದೊಂದು ಮೈಲೇಜ್ ಬರುತ್ತೆ ಸರ್ 200cc 35 ಬರುತ್ತೆ ನಿಮಗೆ. 35. ಓಕೆ. ಸೊ ನೆಕ್ಸ್ಟ್ 2016 ಮಾಡಲು ಸರ್ ಇದು ಪಲ್ಸರ್ 2016 ಅರೌಂಡ್ 20,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ತುಂಬ ಚೆನ್ನಾಗಿದೆ. 20,000 ಓಡಿದೆ. ಸ್ವಲ್ಪ ಪೆಟ್ರೋಲ್ ಕಮ್ಮಿ ಇರೋದ್ರಿಂದ ಕಾರಣ ಇದು ಸ್ಟಾರ್ಟ್ ಆಗ್ತಾ ಇಲ್ಲ. ಪೆಟ್ರೋಲ್ ಕಮ್ಮಿ ಇದೆ. 20,000 ಓಡಿದೆ, ನೋಡ್ಕೊಂಬಿಡಿ ಸರ್ ಇದು. ಈ ಗಾಡಿ ತುಂಬ ಚೆನ್ನಾಗಿದೆ. ಇದೊಂದು ನಿಮಗೆ 56ವರೆಗೂ ಸಿಗುತ್ತೆ ಸರ್. 56ವರೆಗೂ ಸಿಗುತ್ತೆ. ಈ ಗಾಡಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಥಂಡರ್ಬರ್ಡ್ ಸರ್, 2015 ಮಾಡಲು. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ವಿತ್ ಡಬಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ನಿಮಗೆ ಇದು ಶೋಲ್ಡರ್ ಬ್ಯಾಕ್ ಪೇನ್ ಎಲ್ಲ ಏನು ಬರಲ್ಲ ಇದರಲ್ಲಿ. ಲಾಂಗ್ ಡ್ರೈವ್ ಒಳ್ಳೆ ಗಾಡಿ ಇದು. ಹೌದೌದು. ಇದು ಸಿಟಿಗೆ ಅಂದ್ರೆ ಸಿಟಿಂಗ್ ಅಂದ್ರೇನು ಓಡಿಸ್ಬೋದು ಸರ್ ಗಾಡಿ. ಲಾಂಗ್ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿಲ್ಲ. ಹೌದು, ಲಾಂಗ್ ಹೋಗೋರಿಗೆ ತುಂಬಾ ಚೆನ್ನಾಗಿದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ನಿಮ್ಗೆ ಬರುತ್ತೆ ಸರ್ 30 ಇಂದ 35 ಬರುತ್ತೆ. ಸಿಟಿ ಒಳಗಡೆ 30 ಇಂದ 35 ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಕ್ಸಸ್ ಇದು 2018 ಮಾಡಲ್ ಆಕ್ಸಸ್. ಇದು ನಿಮಗೆ 49,000 rupees ಆಗುತ್ತೆ. ಕಡಿಮೆ ಓಡಿರೋದು 7,000-8,000 ಕಿಲೋಮೀಟರ್ಸ್ ಓಡಿರುತ್ತೆ. ನೆಕ್ಸ್ಟ್ ದಿಸ್ ಇಸ್ ಬ್ಲ್ಯಾಕ್ ಕಲರ್ 2018 ಮಾಡಲ್. ದಿಸ್ ಇಸ್ ಆಲ್ಸೋ 2018 ಸಿಂಗಲ್ ಓನರ್. ಅದನ್ನು 49,000 rupees ಆಗುತ್ತೆ. ಪ್ಲಸ್ ಇದು 2019 ಮಾಡಲ್ ಸ್ಪೆಷಲ್ ಎಡಿಷನ್. ಇದು ಮ್ಯಾಟ್ ರೆಡ್ 2019 ಮಾಡಲ್ ಸ್ಪೆಷಲ್ ಎಡಿಷನ್. ಡಿಸೆಂಬರ್ ವೆಹಿಕಲ್, 5 years ಇನ್ಶೂರೆನ್ಸ್ ಬರುತ್ತೆ. ಇದು 8,000 ಕಿಲೋಮೀಟರ್ಸ್ ಓಡಿದೆ. ಇದು ಲೆದರ್ ಸೀಟ್ ಬರುತ್ತೆ, ಇದಕ್ಕೆ ಅಲಾಯ್ ವೀಲ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ, ಮೊಬೈಲ್ ಚಾರ್ಜರ್ ಬರುತ್ತೆ. ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 74,000 rupees. ನ್ಯೂ ವೆಹಿಕಲ್ ಇಸ್ 1,10,000. ದಿಸ್ ಇಸ್ 2018 ಮಾಡಲ್. This also will cost you around 49,000 rupees. And this is Rising Edition Aprilia. ಹೌದು, Aprilia Rising Edition 2017 ಮಾಡಲ್. ಅದು ನಿಮಗೆ 63,000 rupees ಆಗುತ್ತೆ. 1,40,000 is ಆನ್ ರೋಡ್ ಶೋರೂಮ್ ಪ್ರೈಸ್. 63,000. ಇದು 2018 ಮಾಡಲ್. This will cost you around 68,000. And ಪಕ್ಕದ ಲಾಸ್ಟ್ 2018 ಡಿಸೆಂಬರ್ ವೆಹಿಕಲ್. ಇದು ವಿತ್ 5 years ಇನ್ಶೂರೆನ್ಸು. ಈ ಗಾಡಿ ನಿಮಗೇನು 68,000 rupees ಆಗುತ್ತೆ ಫೈನಲ್ಲು. ಹೌದು, ಇನ್ನು ಬೇರೆ ಗಾಡಿ ಇದೆ. ಸೊ 390 ಒಂದಿದೆ, ಅದು 390 2016 ಮಾಡಲ್ ಸರ್ ಇದು. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. 23,000 ಕಿಲೋಮೀಟರ್ಸ್ ಓಡಿದೆ. 390cc ಇದು ವಿತ್ ABS ಬರುತ್ತೆ. ಇದು ಇದರದೆಲ್ಲ ನೀವು ಸೌಂಡ್ ಎಲ್ಲ ಕೇಳ್ಬೋದು, ನೋಡ್ಕೊಳ್ಳಿ. ಟೈರ್ ಕೂಡ ಎಲ್ಲ ಹೊಸದಲ್ಲ? ಎಲ್ಲ ಟೈರ್ಸ್ ಎಲ್ಲ ಹೊಸದಿದೆ. ಮೀಟರ್ ನೋಡ್ಕೊಳ್ಳಿ ಸರ್, 23,000 ಓಡಿದೆ. ಬನ್ನಿ ಯಾವ 2019 ಮಾಡಲ್ ಸರ್. ಅದು ಸಿಂಗಲ್ ಓನರು ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ ABS ಅದು. ವಿತ್ ABS 9,000 ಕಿಲೋಮೀಟರ್ಸ್ ಓಡಿದೆ.
ಓಕೆ ಇದು ಸಿಂಗಲ್ ಹೌದು 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 1929 ಇಂಜಿನ್ ಸರ್ ಇದು 1929. ನೀವು ಮೇಲ್ಗೆ ಬಂದು ಆ ಕಡೆಯಿಂದ ನೋಡ್ಬೋದು. ಇದು ಎಷ್ಟು ಓಡಿರ್ಬೋದು ಸರ್? ಇದು 9000 ಓಡಿದೆ ಸರ್. ಇದು 9000. ಹೌದು 9000 ಕಿಲೋಮೀಟರ್ಸ್ ಓಡಿದೆ. ಆ ಕಡೆ ಇದೆ ಸರ್ ಜಾವಾ 1929 ಅಂತ ಆ ಕಡೆ ಇದೆ ನೋಡಿ. ನೆಕ್ಸ್ಟ್ ಆ ಕಡೆ ಓಕೆ ಈ ಕಡೆ ಸಿಂಬಲ್ ಹೌದು 1929. ಹೌದು ಈ ಗಾಡಿನ ತುಂಬಾ ಚೆನ್ನಾಗಿದೆ ಸರ್ ಇದನ್ನು. ಓಕೆ स्टार्ट करको दिखा दूँ सिंह पूरा. नेक्स्ट आरसी ಇದೆ ನೋಡ್ಕೊಳ್ಳಿ ಸರ್. ಆರ್ಸಿನ RC 200 ಬಜಾಜ್ ಪಲ್ಸರ್ RS 200 ಇದು. ಈ ಗಾಡಿನೂ ಇದೆ ನೋಡಿ ಸರ್. ಈ ಗಾಡಿನೂ ತುಂಬಾ ಚೆನ್ನಾಗಿದೆ ವಿತ್ ABS, ಡಬಲ್ ಡಿಸ್ಕ್ ಬ್ರೇಕ್ ವಿತ್ ABS. ಇದು 18000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ 220 ಇದೆ. ನೆಕ್ಸ್ಟ್ 220 2018 ಮಾಡಲ್. ಆ ಗಾಡಿನೂ ತುಂಬಾ ಚೆನ್ನಾಗಿದೆ. ಅರೌಂಡ್ ಓಡಿದೆ 2018 ಸಿಂಗಲ್ ಓನರ್ ಡಬಲ್ ಡಿಸ್ಕ್ ಬ್ರೇಕ್ ಬರ್ತಿದ್ದು 220cc ಕಮ್ಮಿ ಓಡಿದೆ ಗಾಡಿ ಅಂದ್ರೆ ತುಂಬಾ ಚೆನ್ನಾಗಿದೆ. 26 ಓಡಿದೆ ಇದು. 26 ಓಡಿದೆ. 26 ಓಡಿದೆ ನೋಡ್ಬೋದು ಸರ್ ನೀವು. ಓಕೆ ಮುಂದೆ ಬನ್ನಿ ನೋಡ್ಬೋದು ನೋಡಿ 26,000 ಓಡಿದೆ. 30,000 आपका तो उनको अपने लग जाने ना 30,000 बोल डाली हूँ तो पाला होना सकते उनको. ನೆಕ್ಸ್ಟ್ 2014 ಇದೆ ನೋಡಿ ಸರ್. ಬಜಾಜ್ ಪಲ್ಸರ್ 200cc 2014 ಮಾಡಲ್. ಆ ಗಾಡಿನೂ ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ ಸರ್. ಇದು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ. ಅದೆಲ್ಲ ಚೆಕ್ ಮಾಡಿ ಕೊಡ್ತೀವಿ ಸರ್. ನಮ್ಮ ಕಡೆಯಿಂದೆಲ್ಲ ಚೆಕ್ ಮಾಡಿ ಕೊಡ್ತೀವಿ. ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ ಇದು. ಸರ್ವಿಸ್ ಮಾಡಿ ಎಲ್ಲ ಸರ್ವಿಸ್ ಕಸ್ಟಮರ್ ಏನ್ ಬೇಕೆಲ್ಲ ಚೆಕ್ ಮಾಡಿ ಎಲ್ಲ ಕೊಡ್ತೀವಿ ಸರ್ ಗಾಡಿ. ಜಾವಾ 42 ವರ್ಷನ್ ಜಸ್ಟ್ 9000 ಓಡಿದೆ ವಿತ್ ABS, ಸಿಂಗಲ್ ಓನರ್. 1,65,000 ರೂಪೀಸ್ ಕೊಟ್ಬಿಡ್ತೀವಿ ಸರ್. ಇದು ಕ್ರಿಸ್ಮಸ್ ಆಫರು. 1,65,000 ರೂಪೀಸ್ ಕೊಟ್ಬಿಡ್ತೀವಿ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರ ಇದೆ ಇದು. ಹೌದು ಎಲ್ಲ ಮ್ಯಾನ್ಯುವಲ್ ಸರ್ವಿಸ್, ಎಕ್ಸ್ಟ್ರಾ ಕೀ, ಇನ್ಶೂರೆನ್ಸ್ 5 years ಆಫ್ ಇನ್ಶೂರೆನ್ಸ್ ಇದೆ ಇದಕ್ಕೆ. 5 ವರ್ಷದ ಇನ್ಶೂರೆನ್ಸ್ ಇದೆ. ಆಮೇಲೆ ಕ್ಲಾಸಿಕ್ 2013 ಮಾಡಲ್ ಇದು. ಕ್ಲಾಸಿಕ್ 500cc ಜಸ್ಟ್ 16,000 ಕಿಲೋಮೀಟರ್ಸ್ ಓಡಿರೋದು ಗಾಡಿ ವಿತ್ ಡಿಸ್ಕ್ ವಿತ್ ಸೆಲ್ಫ್ ಪ್ರತಿಯೊಂದು ಎಲ್ಲ ಅಪ್ ಟು ಡೇಟ್ ಇರೋದು ಗಾಡಿ. ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 90,000 ರೂಪೀಸ್. ಇನ್ನೊಂದು ಕ್ಲಾಸಿಕ್ 2014 ಮಾಡಲ್ ವಿತ್ ಕ್ಲಾಸಿಕ್ 350 ಇದು. This will cost you around 98,000 rupees. Self disc mag wheel plus Electra 2014 model, single owner vehicle with alloy wheels, disc brake, not a single scratch on the body. One churu scratch illa gaadi mele. Ashtu neat ide gaadi idu. Single owner vehicle. ಇಲ್ಲ ಇದು ಕಂಪ್ನಿನಲ್ಲಿ ಕೊಟ್ಟು ಅದು ಮ್ಯಾಕ್ ವೀಲ್ ಹಾಕ್ಸಿರೋದು. ಆಕ್ಚುಲಿ 2014ಗೆ ಅಲಾಯ್ ವೀಲ್ಸ್ ಬರಲ್ಲ. ಇದು ಆಕ್ಸೆಸರೀಸ್ ಅವರು ಎಕ್ಸ್ಟ್ರಾ ಫಿಟ್ ಮಾಡಿರೋದು. ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 80,000 ರೂಪೀಸ್. ಜಸ್ಟ್ 80,000 ರೂಪೀಸ್ ಅಷ್ಟೇ. ಇದು 2016 ಮಾಡಲ್ ಎಲೆಕ್ಟ್ರಾ ಸಿಂಗಲ್ ಓನರ್ ವೆಹಿಕಲ್. ಇದು 95,000 ರೂಪೀಸ್ ಆಗುತ್ತೆ. ಸೆಲ್ಫ್ ಡಿಸ್ಕ್ ಮ್ಯಾಗ್ವಿಲ್. ಇದೂ ನೀಟ್ ವೆಹಿಕಲ್, ನಾಟ್ ಎ ಸಿಂಗಲ್ ಸ್ಕ್ರ್ಯಾಚ್. ಹೌದು USB ಚಾರ್ಜಸ್ ಸಮೇತ ಇದೆ ಇದು. ಇದು ಒಂದು 2011 ಮಾಡಲ್ ಎಲೆಕ್ಟ್ರಾ ಸೆಲ್ಫ್ ಡಿಸ್ಕ್ ಮ್ಯಾಗ್ವಿಲ್. ಇದೂ ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ ಜಸ್ಟ್ 70,000 ರೂಪೀಸ್. 70,000ಗೆ ಬುಲೆಟ್ ಸಿಗುತ್ತೆ. ಇದು 2013 ಮಾಡಲ್. ಇದೂ ಸಿಂಗಲ್ ಓನರ್, ಇದೂ ಸೆಲ್ಫ್ ಸ್ಟಾರ್ಟ್, ಇದೂ ಡಿಸ್ಕ್ ಬ್ರೇಕ್ ಸಮೇತ. ಇದೂ ನಿಮಗೆ ಒಂದು 80,000 ರೂಪೀಸ್ ಸಿಗ್ಬಿಡುತ್ತೆ. ವೆಹಿಕಲ್ಸ್ ಇದೆ, ಭಾಳ ಆಪ್ಷನ್ಸ್ ಇದೆ. ಕಸ್ಟಮರ್ ಯಾವ ಗಾಡಿ ಬೇಕಂದ್ರೆ ಯಾವ ವೆಹಿಕಲ್ ಎಲ್ಲ ಮೈಲೇಜ್ ಇಟ್ಕೊಂಡು ಎಲ್ಲ ಸೂಪರ್ ಬೈಕ್ಸ್ ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಗಾಡಿಗಳು ಇದೆ. ಎಲ್ಲ ಗಾಡಿ ಇದೆ. ಪ್ಲಸ್ ನಾವು ಈ ಕಮ್ಮಿಂಗ್ ಕ್ರಿಸ್ಮಸ್ಗೆ ನಾವು ಅದಕ್ಕೆ ಆಫರ್ ಇಡ್ತಾ ಇದ್ದೀವಿ. ಕಮ್ಮಿಂಗ್ ಕ್ರಿಸ್ಮಸ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲು ಕೊಡ್ತಾ ಇದ್ದೀವಿ ನಾವು. ಪ್ಲಸ್ ನಾವೊಂದು ಹೆಲ್ಮೆಟ್ ಫ್ರೀನೂ ಕೊಡ್ತೀವಿ ಕಸ್ಟಮರ್ಗೆ. ಸೊ ನಮ್ಮ ಕಡೆಯಿಂದ ಕಸ್ಟಮರ್ ಯಾರು ಬರ್ತಾರೆ ಡಿಸೆಂಬರ್ ಎಂಡಿಂದ, ಅದು ನೀವು ನೆಕ್ಸ್ಟ್ ಟೈಮ್ ಬರ್ತೀರಾ ಅದಕ್ಕೂ ನಾವು ಆಫರ್ ಕೊಡ್ತೀವಿ. ತಾವು ಭಾಳ ಬ್ಯುಸಿ ಇರ್ತೀರಾ. ಇದು ಒಂದು ಜುಪಿಟ್ರು ಇದೆ 2017 ಮಾಡಲ್ಲು. ಇದು ಸೆಲ್ಫ್ ಅಲಾಯ್ ವೀಲ್ಸ್. ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 42,000 ರೂಪೀಸ್. ಎಲ್ಲ ಲೋನು ಸಿಗುತ್ತೆ ನಮಗೆ. ನಮ್ಮ ಹತ್ರ ಲೋನು ಸಿಗುತ್ತೆ. 50% ಡೌನ್ ಪೇಮೆಂಟ್ ಮಾಡಬೇಕು, 50% EMI ಎವ್ರಿ ಮಂತ್ ತಾವು ಕಟ್ಕೊಂಡು ಹೋಗ್ಬೋದು. ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ನಮ್ಮ ಹತ್ರ. ಮೋಡ್ ಆಫ್ ಪೇಮೆಂಟ್, ಆಲ್ ಮೋಡ್ ಆಫ್ ಪೇಮೆಂಟ್ ನಾವು ತೊಗೊಳ್ತೀವಿ.
ಫೋಟೋ ಚೆಕ್ ID ಪ್ರೂಫ್ ಅಷ್ಟೇ. ಅಷ್ಟೇ ಎಲ್ಲರಿಗೂ ಕೊಡ್ತೀರಾ ಎಲಿಜಿಬಲ್ ಹೆಂಗೆ ಅಂತ? ಎಲಿಜಿಬಲ್ ಅಂದರೆ ಬ್ಯಾಂಗ್ಳೂರಿಂದ ಯಾರಿದ್ರು ಕೊಡ್ತೀವಿ. ಇವಾಗ ಬೇರೆ ಕಡೆ ಎಲ್ಲ ಇದ್ರೆ ಬೇರೆಯವ್ರು ಇದ್ರೆ ಅವರು ಸ್ಯಾಲ್ರಿ ಸ್ಲಿಪ್ ಇದ್ರೆ ಅವ್ರಿಗೂ ಸಿಗುತ್ತೆ. ಟ್ರಾನ್ಸ್ಫರ್ ಎಲ್ಲ ಹೆಂಗೆ? ನಾವೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಟ್ರಾನ್ಸ್ಫರ್ ನಮ್ಮ ಕಡೆಯಿಂದ ನಾವೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಇನ್ಶೂರೆನ್ಸ್ ಬರುತ್ತೆ ಗಾಡಿನಲ್ಲಿ, ಇನ್ಶೂರೆನ್ಸು ಕೊಡ್ತೀವಿ. ಓಕೆ, ಇವಾಗ ಒಂದು ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಳ್ತೀವಿ, ಸೊ ಟ್ರಾನ್ಸ್ಫರ್ ಎಲ್ಲ ಆಗೋಕ್ಕೆ ಎಷ್ಟು ದಿನ ಆಗುತ್ತೆ? 15 to 20 ವರ್ಕಿಂಗ್ ಡೇಸ್ ಆಗುತ್ತೆ. ಕೆಲವು ಸಲ 1 ಮಂತ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ RTO ವರ್ಕು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಟ್ರಾನ್ಸ್ಫರ್ ಮಾಡಿ ಕಸ್ಟಮರ್ಗೆ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ.